ಇಂದು ಕೂಡ ನಮ್ಮ ಮಧ್ಯದಲ್ಲಿ ತಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ಸಹೋದರಿ ಶೈಲಜಾ ಅವರಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರ ಟಿವಿಯ ತಂಡದ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಸಿಸ್ಟರ್, ನೀವೀಗೇನು ಮಾಡ್ಕೊಂಡಿದ್ದೀರಾ ಸಿಸ್ಟರ್? ಹೌಸ್ ವೈಫ್. ನೀವು ಯಾವ ಊರಲ್ಲಿದ್ದೀರಾ? ನಾವು ಈ ಗಾಡ್ನೂರು ಇಂದ್ರನಗರ, ಶಿವಮೊಗ್ಗ ಡಿಸ್ಟಿಕ್, ಗಾಡ್ನೂರು ಪೋಸ್ಟ್, ಇಂದ್ರನಗರ ಅಲ್ಲೇ. ಓಕೆ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಹಸ್ಬೆಂಡ್ BMTC ಡ್ರೈವರ್ ಆಗಿದ್ದಾರೆ. ನೀವು ಹುಟ್ಟಿ ಬೆಳೆದಂಥ ಊರು ಯಾವ ಸಿಸ್ಟರ್? ಹುಟ್ಟಿ ಬೆಳೆದಿದ್ದು ಶಿಕಾರಿಪುರ ತಾಲೂಕು, ಕಿರ್ತಳ್ಳಿ ಅನ್ನೋ ಗ್ರಾಮದಲ್ಲಿ. ಶಿಕಾರಿಪುರ ತಾಲೂಕು ಅಲ್ಲಿ. ತಂದೆ ಏನು ಮಾಡ್ತಾಯಿದ್ರು? ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ. ನಾವು ತುಂಬ ಬಡವರು, ಅರ್ಧ ಎಕರೆ ಹೊಲ ಇದೆ. ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡೋರು. ಓಕೆ, ನಿಮ್ಮ ಹೊಲದಲ್ಲಿ ಏನು ಬೆಳೀತಿದ್ರು? ಜೋಳ, ಹತ್ತಿ, ಮೆಣಸಿನ್ಕಾಯಿ ಅದೆಲ್ಲ ಬೆಳೀತಿದ್ರು. ಅರ್ಧ ಎಕರೆ ಮಾತ್ರ ಇದೆ? ಅರ್ಧ ಎಕರೆ ಮಾತ್ರ. ನಿಮ್ಮ ತೋಟದಲ್ಲಿ ಮಾತ್ರ, ನಿಮ್ಮ ಹೊಲದಲ್ಲಿ ಮಾತ್ರ ಕೆಲಸ ಮಾಡ್ತಾ ಬೇರೆ ಅದರ ನಂತರ ಕೂಲಿ ಕೆಲಸ ಕೂಡ ಮಾಡ್ತಾಯಿದ್ರು? ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ? ನಾವು 3 ಜನ ಮಕ್ಕಳು. ನಾನೊಬ್ಳು, ಅಣ್ಣ ಒಬ್ಬ, ತಮ್ಮ ಒಬ್ಬ. ಅಣ್ಣ ಒಬ್ಬ, ತಮ್ಮ. ನೀವು ಮಿಡ್ಲು? ಓಕೆ. ನೀವು ಶಾಲೆ ಹೋಗಿದ್ದೀರಾ ಸಿಸ್ಟರ್? 10th ಕಿರ್ತಳ್ಳಿ ಗ್ರಾಮದಲ್ಲೇ ಮಾಡಿದೆ. ಮತ್ತು ಕಾಲೇಜು ಶಿಕಾರ್ಪುರದಲ್ಲಿ ಮಾಡಿದೆ. ಫಸ್ಟ್ PUC, ಸೆಕೆಂಡ್ PUC ಅಷ್ಟೇ. ಮತ್ತೆ ಕಲಿಲ್ಲ? ಇಲ್ಲ, ಮತ್ತೆ ಕಂಪ್ಯೂಟರ್ ಮಾಡಿದೆ. ಕಂಪ್ಯೂಟರ್. ಓಕೆ, ನೀವು ಶಾಲೆ ಹೋಗುತ್ತಿರೋ ಸಮಯದಲ್ಲಿ ನಿಮ್ಮ ಒಂದು ಬಾಲ್ಯ ಜೀವಿತದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಯಾವ ರೀತಿ ಒಂದು ವಿದ್ಯಾರ್ಥಿ ಅದು ಯಾವ ರೀತಿ ಕಲಿತಿದ್ರಿ, ಮತ್ತು ನಿಮ್ಮ ಜೀವಿತ ಏನೋ ವಿಷಯ ಹೇಳ್ಬೋದಾ? ನಾವು ಸ್ಟೂಡೆಂಟ್ಸ್ ಅಂದರೆ ಓನ್ಲಿ ಓದೋದಷ್ಟೇ. ನಮ್ಮ ಬ್ಯಾಚ್ ಒಂದು 5 ಜನ ಬ್ಯಾಚ್ ಇದ್ದು. ನಾವು 5 ಜನದ್ದು ನಾವು ಫ್ರೆಂಡ್ಸ್. ಓದೋದು ಮಾತ್ರ ನಮ್ಮದು. ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಯಾವುದು ಮಾಡ್ತಿರ್ಲಿಲ್ಲ ನಾವು. ಶಾಲೆ ಆಯಿತು, ಮನೆ ಆಯಿತು. ಚಕ್ಕರ್ ಹೊಡೆದಿದ್ದು ಒಂದಿನೂ ಇಲ್ಲ. ಶಾಲೆ ಅಂದರೆ ತುಂಬ ಇಷ್ಟ. ಕ್ವಶನ್ಸ್ ಇದ್ದರೆ ನಾವು ಸರ್ ಜೊತೆ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಕ್ವಶನ್ ಎಲ್ಲ ಕೇಳ್ತಿದ್ವಿ. ಹೈಸ್ಕೂಲ್ ಅಂತೂ ಮರೆಯೋಕ್ಕಾಗಲ್ಲ. ಹೈಸ್ಕೂಲ್ ತುಂಬ ಇಷ್ಟ ನನಗೆ, ಹೈಸ್ಕೂಲ್ ಜೀವನ. ಅದರಲ್ಲಿ ಈ ಯೇಸಪ್ಪನ ಬಗ್ಗೆ ಇದು ಪಾಠದಲ್ಲಿ ಬರುತ್ತೆ, ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಳ್ಬಿಟ್ಟು ಬರುತ್ತೆ. ಅಂದರೆ ನಾವು ಏನು ಅನ್ಕೊಂಡಿದ್ವಿ ಅಂದರೆ ಅವರು ಒಬ್ಬ ಧರ್ಮಸ್ಥಾಪಕ, ಕ್ರೈಸ್ತ ಧರ್ಮದ ಸ್ಥಾಪಕ ಅಷ್ಟೇ. ಅದನ್ನ ಬಿಟ್ರೆ ದೇವರು ಆ ಥರ ಏನು ಗೊತ್ತಿರಲಿಲ್ಲ. ಅಷ್ಟೇ, ಕೇಳಿದ್ದು, ಓದಿದ್ದು, ಬರ್ದಿದ್ದು ಅಷ್ಟೇ. ಓಕೆ. ಇದು ನೀವು ಆಗತಾನೆ ಹೇಳಿದ್ರೆ ತುಂಬ ಕಷ್ಟ ಇತ್ತು, ತುಂಬ ಬಡತನ, ಊಟಕ್ಕೆ ತುಂಬ ಸಮಸ್ಯೆ. ಒಂದು ಕಾಲದಲ್ಲಿ ನಾವು ಮುದ್ದೆ ಮಾಡಕ್ಕೆ ಲೇಟ್ ಆಗುತ್ತೆ ಅಂದರೆ ಅದ್ರ ಗಂಜಿ ಕುಡ್ದು ಊಟ ಮಾಡಿ ಮಲ್ಕೊಂಡಿದ್ದವ್ರು ನಾವು. ನಮ್ಮಪ್ಪ ತುಂಬ ಕಷ್ಟಪಟ್ಟಿದ್ದಾರೆ. ಅಪ್ಪ ತುಂಬ ಕಷ್ಟಪಟ್ಟಿದ್ದಾರೆ. ಮಕ್ಕಳು ಓದಿಸಿದಾರ ಎಲ್ಲರೂ ಸರ್? ತುಂಬ ಕಷ್ಟ ಆಯ್ತು. ಸಾಲ ಮಾಡಿ ಓದಿಸಿದ್ದಾರೆ. ನಮ್ಮನ್ನೆಲ್ಲ ಸಾಲ ಮಾಡೇ ಓದಿಸಿದ್ದು ನಮ್ಮಪ್ಪ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟದಲ್ಲಿದ್ವಿ ನಾವು. ಅಂದರೆ ಆ ಮನೆ ಹೊಲ ಇತ್ತು, ಅರ್ಧ ಎಕರೆ ಹೊಲ ಇತ್ತು, ಅದರ ಬೆಳೆನೂ ಸಾಕಾಗ್ತಿರ್ಲಿಲ್ಲ? ಇಲ್ಲ, ಅಂದರೆ ನಾವು ಸಾಲ ಮಾಡಿ ನಮ್ಮನ್ನ ಓದಿಸ್ತಿರೋದು. ಆ ಬೆಳೆ ಬಂದಾಗ ಬಡ್ಡಿನೇ ಕಟ್ಟಕ್ಕಾಗದು. ನಾವು ಅಸಲು ಮುಗಿಸ್ತಾನೆ ಇರಲಿಲ್ಲ ನಮ್ಮಪ್ಪ. ಬಡ್ಡಿ 3% ಬಡ್ಡಿ ತಗೊಂಡ್ರೆ ಅದು ಬಡ್ಡಿನೇ ತಿಂಗಳ ಬಡ್ಡಿ ಕಟ್ಟೋದು, ಮತ್ತು ಮನೆ ಮೇಂಟೆನ್ಸು. 3 ಜನ ಮಕ್ಕಳಲ್ವ ನಾವು. ಎಲ್ಲ ಯಾರು ದುಡಿಯೋರಿಲ್ಲ, ನಮ್ಮಪ್ಪ ಒಬ್ಬರೇ ದುಡಿಯೋರು. ನಮ್ಮನ್ನೆಲ್ಲ ಖರ್ಚು ನಮ್ಮಪ್ಪನೇ ನೋಡ್ಕೋಬೇಕಾಗಿತ್ತು. ತಾಯಿಯವರು ಹೋಗೋರು ಕಡಿಮೆ, ಸ್ವಲ್ಪ ಹೋಗೋದು ಕೂಲಿ ಕೆಲ್ಸಕ್ಕೆ ಹೋಗೋರು ಕಡಿಮೆ ಹೋಗೋದು. ಓಕೆ. ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನು ಕೊರತೆ ಮಾಡಲಿಲ್ಲ? ಇಲ್ಲ, ನಾವಪ್ಪ ಸಾಲ ಮಾಡಿದ್ರು ನಾವು ಪೆನ್ ಇಲ್ಲ, ಪೆನ್ಸಿಲಪ್ಪ ಅಂತ ಯಾವತ್ತೂ ಹೇಳಿಲ್ಲ. ನಾವು ಕೇಳೋಕ್ಕಿಂತ ಮುಂಚೆನೇ ತಂದು ಕೊಡೋದು ನಾವಪ್ಪ. ಒಂದು ವರ್ಷಕ್ಕೆ ಇಷ್ಟ ಅಂತಂದೇಳಿ ತಂದು ಇಟ್ಟಿರ್ಬಾರ್ದು. ಓದಕ್ಕೆ ಮಾತ್ರ ಯಾರು ಇದು ಅಡ್ಡಿ ಮಾಡಿದ್ದಿಲ್ಲ. ಅವರು ಓದಿದ್ರ? ಇಲ್ಲ, ಅನ್ಎಜುಕೇಟೆಡ್. ಅವ್ರಿಗೆ ಅದೇ ಒಂದು ಕೊರಗು. ನಾವು ಓದಿದ್ದು, ನಾವು ಕಷ್ಟಪಟ್ಟಾಗ ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಓದಿ ಒಂದು ಒಳ್ಳೆ ಕೆಲಸ ತಗೋಬೇಕು ಅನ್ನೋದೇ ನಮ್ಮ ಅಪ್ಪನ ಆಸೆ. ನಿಮ್ಮ ಅಪ್ಪನ ಆಸೆ ಇತ್ತು. ಅಪ್ಪನ ಏನಾದರೂ ಬೇಡ ಅನಿಸುತ್ತಾ? ಎಲ್ಲರಿಗೆ ತುಂಬ ಹಾಕ್ತಾರೆ. ಅದು ಬಿಟ್ಟು ಕುಡಿಯುವಂಥದ್ದು? ಕುಡಿಯೋದು ಈ ಚಿಕನ್ ಮಟನ್ ಮಾಡಿದಾಗ ಕುಡಿತಿದ್ರು ಅಷ್ಟೇ. ಅದನ್ನ ಬಿಟ್ರೆ ಮತ್ತೇನಿಲ್ಲ. ಅಂದ್ರೆ ಯಾವಾಗಲೂ ಕುಡಿದು ಬರೋದು, ಗಲಾಟೆ ಅಂತದೇನಿಲ್ಲ? ಆ ಥರ ಏನೂ ಇಲ್ಲ. ಮನೇಲಿ ಒಂದು ಒಳ್ಳೆ ಒಂದು ರೀತಿಯಲ್ಲಿ ಮನುಷ್ಯ ನಮ್ಮಪ್ಪ. ಮತ್ತೆ ಭಯಭಕ್ತಿಯಿಂದ ಇರ್ತಿದ್ರ? ನಮ್ಮಪ್ಪ ಅಂದ್ರೆ ನಾನಂದ್ರೆ ತುಂಬಾ ಇಷ್ಟ ನಮ್ಮಪ್ಪಂಗೆ. ನಮ್ಮಪ್ಪ ಹೊಡಿತಿರ್ಲಿಲ್ಲ, ನಮ್ಮಮ್ಮ ಹೊಡೆಯೋದು ನಂಗೆ ತುಂಬ ಹೊಡೆಯೋದು. ತಪ್ಪು ಮಾಡಿ ಅಂದರೆ ನಮ್ಮಮ್ಮಂಗೆ ಜಾಸ್ತಿ ಓದ್ಕಂತ ಕೂರಂಗಿಲ್ಲ. ಮದುವೆ ಆದಮೇಲೆ ಓದಕ್ಕೆ ಬರುತ್ತಾ, ಕೆಲಸ ಮಾಡು, ಮನೇಲಿ ಕೆಲಸ ಮಾಡು ಅಂತ ಹೊಡೆಯೋರು. ಹಾಗೆ ನಾವು ಓದ್ತಿದ್ದೆ, ತುಂಬ ಕೆಲಸ ಮಾಡ್ತಿರ್ಲಿಲ್ಲ. ಕೆಲಸ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಕೆಲಸ ಮಾಡ್ತಿರ್ಲಿಲ್ಲ, ಬರೀ ಓದಕ್ಕೆ ಕೂತ್ಕೊಳ್ತಿದ್ದೆ. ಅವಾಗ ಕೆಲಸ ಮಾಡಲ್ಲ ನೀನಂತ ಹೊಡೆಯೋರು. ಕೆಲಸ ಮಾಡ್ಬೇಕಂದ್ರೆ ಅಮ್ಮ ಹೊಡಿತಿದ್ರು. ಓಕೆ. ನಿಮ್ಮ ಅಣ್ಣನ ಹೆಸರು ಒಳ್ಳೆ ಓದಿದ್ದಾರೆ? ಅಣ್ಣ ಮತ್ತು ಅಮ್ಮ? ಅಣ್ಣ ಓದಿದ್ದಾರೆ, D.Ed ಮಾಡಿದ್ದಾರೆ ಅವರು. ಅವ್ರು ಜಾಸ್ತಿ ಮನೇಲಿ ಇಲ್ಲ, ಔಟ್ ಸೈಡ್ ಇದ್ದೇ ಓದ್ಕೊಂಡಿರೋದವರು. ಹಾಸ್ಟೆಲಲ್ಲಿ. ಅಣ್ಣ ಕೂಡ ಇದೇ ರೀತಿ ಸಾಲ ಮಾಡಿ ಓದಿಸಿದ್ದಾರೆ? ಅವನು ಸಾಲ ಮಾಡಿ ಓದಿಸಿರೋದು ನಾವು. ಹೌದು ಸರ್. ಓಕೆ. ನೀವು 10th ಆಯಿತು, PUC ಮಾಡಿದ್ರಿ, ಅದರ ನಂತರ ಇದು ಕಂಪ್ಯೂಟರ್ ಕ್ಲಾಸ್ ಮಾಡಿದ್ರಿ, ನಂತರ ಏನು ಮಾಡಿದ್ರಿ? ಸೆಕೆಂಡ್ PUCಲೇ ನಾನು
ಲವಲ್ಲಿ ಬಿದ್ದುಬಿಟ್ಟೆ. ಅಲ್ಲಿ ಲವಲ್ಲಿ ಬಿದ್ದುಬಿಟ್ರಿ? ಅದು ನಂದು 89% ಆಗಿದೆ. 89% ಆಗಿದೆ. ಚಿಕ್ಕಮಂಗ್ಳೂರು VA ಸೆಲೆಕ್ಟ್ ಆಯಿತು, ಕೆಲಸ ಸಿಗುತ್ತೆ ಅನ್ನೋ ನಂಬಿಕೆ ಬಂತು. ಮತ್ತು GNM ನರ್ಸಿಂಗ್ ಕೋರ್ಸಿಗೆ ಅಪ್ಲೈ ಮಾಡಿದ್ದೆ. ಅದು ಕೌನ್ಸಿಲಿಂಗಲ್ಲಿ ನಂದು ಗೌರ್ಮೆಂಟ್ ಕೋಟಾ ಆಗಿ ಗೌರ್ಮೆಂಟ್ ಸೀಟ್ ಸಿಕ್ತು ನನಗೆ. ಈಗ ದಾವಣಗೆರೆ ಚಿಕ್ಕಟೇರಿ ಹಾಸ್ಪಿಟ್ಲು. ಕೇವಲ 12,000 ರೂಪಾಯಿ ಮಾತ್ರ ಒಂದು ವರ್ಷ ಕಟ್ಟೋದು. ನನ್ನ ಫ್ರೆಂಡಿಗೆ 1 ಲಕ್ಷ ಕಟ್ಟೋದು ಬಂತು. ನಾನು ಅದು ಅಡ್ಮಿಷನ್ ಮಾಡಿ ಲವ್ ಅನ್ನೋದು ಇದೆಯಲ್ಲ, ಅದಕ್ಕೋಸ್ಕರ ನಾನು ಅದೆಲ್ಲ ರಿಜೆಕ್ಟ್ ಮಾಡಿ ಬಂದುಬಿಟ್ಟೆ. ಲವ್ ಮಾಡಿ ಈಗ ನರ್ಸಿಂಗಿಗೆ ಹೋದರೆ 3 ವರ್ಷ ಕಂಟಿನ್ಯೂ ಓದಲೇಬೇಕು. ಅಷ್ಟರೊಳಗೆ ಇವರು ಬೇರೆ ಹುಡುಗಿ ಮದುವೆ ಆಗಿಬಿಟ್ರೆ ನಾನು ಇಷ್ಟಪಟ್ಟ ಹುಡುಗ ನನಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ನರ್ಸಿಂಗ್ ರಿಜೆಕ್ಟ್ ಮಾಡಿ ಬಂದುಬಿಟ್ಟೆ. ಅಂದರೆ ಈಗ ನೀವೇ ಸುರಿಗೆ ಇಷ್ಟಪಟ್ಟರೆ ಅಥವಾ ಹುಡುಗ ಇಷ್ಟಪಟ್ಟ ಯಾರು? ಅದು ಏನಾಯಿತು ಅಂದರೆ ನಮ್ಮ ರಿಲೇಟಿವೇ ಅವರು. ಏನೋ ಆಕಸ್ಮಿಕ, ನಾನು ಜಾಸ್ತಿ ಮಾಮ ಅಂತ ಇರ್ತಾರಲ್ಲ, ಮಾವಂದರು ಯಾರನ್ನೂ ಮಾತಾಡ್ಸಲ್ಲ ನಾನು. ಬೈ ಮಿಸ್ಟೇಕ್ ಒಂದು ಜಾತ್ರೆಯಲ್ಲಿ ಪರಿಚಯ ಆಗಿ ಅವರು, ಅಂದರೆ ದೂರ ಸಂಬಂಧ, ನಮಗೆ ದೂರ ಇದ್ರು ಅವರು. ನಾವು ಅಷ್ಟು ಕ್ಲೋಸ್ ಇಲ್ಲ, ನಾವು ಬಡವರಲ್ವ, ಅಷ್ಟು ಜಾಸ್ತಿ ಯಾವ ಊರಿಗೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಒಂದು ಜಾತ್ರೆಯಲ್ಲಿ ಮೀಟಾಗಿ ನಂಬರ್ ಏನೋ ನಮ್ಮಮ್ಮ ನೀವು ಜಾಸ್ತಿ ಫೋನ್ ಮಾಡಲ್ಲ ಅಂತ ನಂಬರ್ ಇಸ್ಕೊಂಡ್ರು. ನಂಬರ್ ಇಸ್ಕೊಂಡಾಗೆ ಯಾವಾಗೋ ಒಮ್ಮೆ ಫೋನ್ ಮಾಡಿದರು, ಚೆನ್ನಾಗಿದೆ ಅಕ್ಕ, ನಮ್ಮಮ್ಮನ ಮಾತಾಡ್ಸೋಕ್ಕೆ ಅಂತ ಫೋನ್ ಮಾಡಿದ್ರು. ಬೈ ಮಿಸ್ಟೇಕ ಜಾಸ್ತಿ ಆಗ್ತಾ ನಾನೇ ನಾನೇ ಮನೇಲಿ ಇದ್ನಲ್ಲ, ನಮ್ಮ ಅಣ್ಣ ಔಟ್ ಸೈಡ್ ಇದ್ದ, ನಾನೇ ಫೋನ್ ರಿಸೀವ್ ಮಾಡೋದು ಮಾತಾಡೋದು ಮಾಡ್ತಿದ್ದೆ. ಹಿಂಗೆ ಫ್ರೆಂಡ್ಶಿಪ್ ಡೇ ಅದು ಯಾವುದಾದ್ರು ಹಬ್ಬ ಅವರೇ ಬಂದರೆ ಮೆಸೇಜ್ ಮಾಡ್ತಿದ್ದೆ ನಾನು. ಈ ಮೆಸೇಜ್ ಮಾಡ್ತಾ 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 ಜಾಸ್ತಿ ಆಗಿ ಅಂದರೆ ಅವರೇ ಪ್ರಪೋಸ್ ಮಾಡಿದ್ದು. ಆಮೇಲೆ ಅವ್ರು ಪ್ರಪೋಸ್ ಮಾಡಿ 3 ತಿಂಗಳಿಗೆ ಆಮೇಲೆ ನಾನು ಒಪಿನಿಯನ್ ಹೇಳಿದೆ ಓಕೆ ಅಂತ. ಮಾಡಿದ್ವಿ, 3 ವರ್ಷ ಲವ್ ಮಾಡಿದ್ವಿ. ಇದು ಮನೆಯವ್ರಿಗೆ ಗೊತ್ತಿತ್ತಾ? ನಮ್ಮ ಮನೆಯವ್ರಿಗೆ ಯಾರಿಗೂ ಇವಾಗಲೂ ಗೊತ್ತಿಲ್ಲ. ಮನೆಯವ್ರಿಗೆ ಏನು ವಿಷಯ ಗೊತ್ತಿರಲಿಲ್ಲ? ಇವ್ರ ಮನೇಲಿ 1-2 ವರ್ಷ ಆದಮೇಲೆ ಗೊತ್ತಾಯ್ತು. ಇದಕ್ಕೋಸ್ಕರ ನೀವೇನು ಮಾಡಿದ್ರಿ? ಎಲ್ಲ ಒಳ್ಳೆ ಗೌರ್ಮೆಂಟ್ ಕೋಟಾ ಸಿಗುವಂತಷ್ಟು ನಿಮಗೆ ಅವ್ರಿಗೆ ಹೇಳ್ಬೋದಿತ್ತಲ್ಲ, ನಾನು ಈಗೀಗ ಕಲಿತು ಮತ್ತೆ ಬರ್ತೇನೆ ಅಂತೇಳಿ. ಇವರು ಅಂದರೆ ಈ ನರ್ಸಿಂಗ್ ಬೇಡ ಅಂದರು. ಈಗ ಬೇಡ, ಮದುವೆ ಮಾಡಿಬಿಟ್ರೆ ಏನು ಮಾಡ್ತೀಯ ಅಂತ ನಮ್ಮ ಮನೆಯವರು ಅಂದರು. ಅಂದರೆ ಇವರು ಇದು ಲೌಕಿಕ ಪ್ರೀತಿ ಶಾಶ್ವತ ಅಲ್ಲ ಅನ್ನೋದು ಇವಾಗ ಗೊತ್ತಾಗಿತ್ತು. ಈಗ ಗೊತ್ತಾಗ್ತದೆ. ಓಕೆ, ಅಲ್ಲ ಈಗ ನೀವು ಸಿಕ್ಕುವಂಥ ಒಳ್ಳೆ ಆಪರ್ಚುನಿಟಿ ಇತ್ತು ನಿಮಗೆ. ನಿಮ್ಮ ಮನೆಯವ್ರು ಏನು ಹೇಳಿಲ್ಲ, ಯಾಕೆ ಬಿಡ್ತೀಯಾ, ಯಾಕೆ ಬೇಡ ಹೇಳ್ತೀಯ, ಯಾಕೆ? ನಮ್ಮ ಅಪ್ಪರಿಗೆ ಎಷ್ಟು ಮೋಸ ಮಾಡಿದ್ದೀನಿ ಅಂದರೆ, ನಾನು ಈ ಲವ್ ವಿಷಯ ಹೇಳಿಲ್ಲ ನಾನು. ಬಿಡು, ಗೌರ್ಮೆಂಟ್ ಜಾಬ್ ಸಿಗುತ್ತಪ್ಪ ನನಗೆ ಈ ಪರ್ಸೆಂಟೇಜಿಗೆ, ನರ್ಸಿಂಗ್ ಏನಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡ್ತೀವಿ, ಮತ್ತು ಸಾಲ ಮಾಡ್ತೀಯ ಅದು ನೀನು ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದೆ. ನಮ್ಮಪ್ಪ ಈ ಥರ ಗೌರ್ಮೆಂಟ್ ಕೆಲಸ ಸಿಗುತ್ತಲ್ಲ ಮತ್ತೇನಕ್ಕೆ ಅಂತ ನಾನು ಮಾತು ಕೇಳ್ಕೊಂಬಿಟ್ಟು ಅವರು ಓಕೆ ಅಂತ ಹೇಳಿ. ಅವ್ರಿಗೆ ತುಂಬ ನಂಬಿಕೆ ನನ್ನ ಮೇಲೆ. ನಾನು ಏನು ಹೇಳಿದ್ರು ನಂಬಿಡ್ತಾರೆ, ಕಣ್ಣು ಮುಚ್ಕೊಂಡು ನಂಬ್ತಾರೆ. ಎಲ್ಲಿ ಹೋಗ್ತೀಯಾ ಏನು ಅಂತ ಏನು ಕೇಳಲ್ಲ ನನಗೆ. ನಮ್ಮಪ್ಪ ನನ್ನಂದರೆ ಭಾಳ ಇಷ್ಟ. ಹಾಗೆಲ್ಲ ನಂಬ್ಕೊಂಡಿದ್ದ ತಂದೆಗೆ ನೀವು ಮೋಸ ಮಾಡ್ತೀವಿ? ಭಾಳ ಮೋಸ ಮಾಡಿದ್ದೀನಿ ನಾನು, ತುಂಬ ಹತ್ತಿದ್ದೀನಿ. ಮದುವೆ ಆದಮೇಲೆ ನಮ್ಮ ಅಪ್ಪಂಗೆ ಭಾಳ ಮೋಸ ಮಾಡಿಬಿಟ್ಟೆ ನಾನು. ಓಕೆ, ಅದರ ನಂತರ ಮತ್ತೆ ಏನು ಮಾಡಿದೆ? ಮತ್ತೆ ಅವರನ್ನೇ ಮದುವೆ ಆದ್ರೆ? ಇಲ್ಲ, ಆಮೇಲೆ ಇದು VA ಸಿಗುತ್ತೆ ಅಂತ ಇದ್ರಲ್ಲಿದ್ವಲ್ಲ, ಅದೇನೋ ಪೊಲಿಟಿಷಿಯನ್ ಇದು ಹೇಳ್ಬಿಟ್ಟು ಕೋರ್ಟಲ್ಲಿ ಸ್ಟೇ ಆಗ್ಬಿಡ್ತದು. ನನಗಿಂತ ಬೇರೆಯವ್ರು ನಮ್ಮದೇ ಹೈಯೆಸ್ಟ್ ಇತ್ತಂತ ಪರ್ಸೆಂಟೇಜು, ಅವ್ರು ಬೇರೆಯವ್ರಿಗೆ ಹೋಗಿದೆ ಅಂತಂದೇಳಿ ಸ್ಟೇ ಮಾಡಿಬಿಟ್ರು. ಅದು ಆ ಕೆಲಸನೂ ಹೋಗ್ಬಿಡ್ತು. ಆಮೇಲೆ ತುಂಬ ಬೇಜಾರಾಗಿ ಲವ್ ಮಾಡ್ತಾ ಮಾಡ್ತಾ ಇವ್ರು ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮ ಮನೆಯವರು. ಅಂದರೆ ನಾವು ಸ್ವಲ್ಪ ದೂರ ಇದ್ವಿ, ಬಡವರು. ಇವರು ಅತ್ತೆ ಅಂದರೆ ನಮ್ಮ ಅಮ್ಮನ ದೊಡ್ಡಮ್ಮನ ಮನೆ. ಇವರು ನಮ್ಮ ಯಜಮಾನ್ರಿದ್ದಾರಲ್ಲ, ನಮ್ಮ ಅಮ್ಮನ ತಮ್ಮ ಆಗಬೇಕು, ನನಗೆ ಮಾವ ಆಗಬೇಕು. ತುಂಬ ಅಂದರೆ ರಿಜೆಕ್ಟ್ ಮಾಡೋಕತ್ರ ತುಂಬ ನೋವು, ಮನೇಲಿ ಇರೋಕ್ಕಾಗೋದಿಲ್ಲ ಅಂತಂದು ಹೇಳ್ಬಿಟ್ಟು ಬೇರೆ ಕಡೆ ಹೋದೆ ನರ್ಸಿಂಗಿಗೆ. ಮತ್ತೆ ನರ್ಸಿಂಗಿಗೆ ಇವ್ರು ಬೇಡ ಹೇಳಿದ್ರು. ಇವ್ರು ಬೇಡ, ನಿನ್ನ ಕಂಡ್ರೆ ಇಷ್ಟ ಇಲ್ಲ ನನಗೆ, ನಾನು ಬೇರೆ ಹುಡುಗಿ ಮದುವೆ ಆಗ್ತೀನಿ, ನೀನು ಚೆನ್ನಾಗಿರು, ನಿಮ್ಮಪ್ಪ ನೋಡಿದ ಹುಡುಗನ ಮದುವೆ ಆಗು ಅಂತ ಎಲ್ಲ ಹೇಳ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ನೆಕ್ಸ್ಟು ಇವರಿಗೆ ಎಲ್ಲರೂ ಅಂದರೆ ಇವರು ಬೇರೆ ಇನ್ನೊಂದು ಸೈಡು ಲವ್ ಮಾಡ್ತಿದ್ದಾರೆ, ಡಬಲ್ ಸೈಡು ಮಾಡ್ತಿದ್ದಾರೆ. ಅವ್ರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ರು. ಕೊನೆಗೆ ಆ ಹುಡುಗಿ ಇನ್ನೊಂದು ಹುಡುಗನ ಲವ್ ಮಾಡಿಬಿಟ್ಟಿದ್ದಾರೆ. ಆವಾಗ ಇವಳು ಸಿಗಲ್ಲ ಅಂತ ಹೇಳ್ಬಿಟ್ಟು ನನ್ನೂ ರಿಜೆಕ್ಟ್ ಮಾಡಿದ್ರು ಅವರು. ಆಲ್ರೆಡಿ ನನ್ನೇನು ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ತುಂಬ ಬೇಜಾರಲ್ಲಿ ಇದ್ದಾರೆ ಇವರು. ಇಲ್ಲೇ ತೋಟದ ಕೆಲಸ ಮಾಡ್ತಿದ್ರು. ಮೊದಲೇ ಇವರಿಗೆ ಕೆಲಸ ಸಿಕ್ಕಿರಲಿಲ್ಲ, ಲಾರಿ ಡ್ರೈವರ್ ಆಗಿದ್ದರು. ಆವಾಗ ನನಗೆ ತುಂಬ ಅಂದರೆ ಭಾಳ ಪ್ರೀತಿ. ನೋಡಿರಲಿಲ್ಲ ಇವ್ರನ್ನ, ನೋಡೋದಿಲ್ಲ ಜಾಸ್ತಿ, ಓನ್ಲಿ ಫೋನಲ್ಲೇ ನಾನು ಪ್ರೀತಿ ಮಾಡಿರೋದು ಇವ್ರನ್ನ. ಮೀಟಿಂಗ್ ಮಾಡಲ್ಲ ಜಾಸ್ತಿ, ನೋಡೋದಿಲ್ಲ. ನಾವಿರೋ ಶಿಕಾರಿಪುರ, ಇವರಿರೋದು ಗಾಂಧೂರಲ್ಲಿ. ನಾವು ಜಾಸ್ತಿ ಮೀಟ್ ಆಗ್ತಿರ್ಲಿಲ್ಲ, ಫೋನಲ್ಲೇ.
ಒಂದಿನ ಫೋನಲ್ಲಿ ಮಾತಾಡಲಿಲ್ಲ ಅಂದರೆ ನೆಮ್ಮದಿ ಇರ್ತಿರ್ಲಿಲ್ಲ ನನಗೆ. ಯಾರು ಫೋನ್ ಮಾಡ್ತೀರಾ, ನೀವು ಮಾಡ್ತೀರಾ ಅವ್ರು ಮಾಡ್ತೀರಾ? ಸ್ಟಾರ್ಟಿಂಗ್ ಅವ್ರು ಜಾಸ್ತಿ ಮಾಡೋರು, ಲವ್ ಸ್ಟಾರ್ಟ್ ಆದ್ಮೇಲೆ ನಾ ಜಾಸ್ತಿ ಮಾಡೋದು. ನೀವು ಜಾಸ್ತಿ, ಓಕೆ. ನಂತರ ನೀವು ಅವ್ರು ರಿಜೆಕ್ಟ್ ಮಾಡಿದ ಮೇಲೆ ನೀವು ನರ್ಸಿಂಗ್ ಮಾಡ್ಲಿಕ್ಕೆ ಹೋದ್ರಾ? ಹೋದೆ, ಬಟ್ ಇದು ಹೋಮ್ ನರ್ಸಿಂಗ್ ಅಂತಾರಲ್ಲ ಅದು ಮಾಡಕ್ಕೆ ಹೋಗಿದ್ದು ನಾನು. ಅಟ್ಲೀಸ್ಟ್ ಆ ಒಂದು ಕೆಲಸ ಅಂತ ಇದ್ದರೆ ಇವರಿಂದ ದೂರ ಆಗ್ಬೋದು ಅನ್ನೋ ಕಾರಣಕ್ಕೆ ಹೋಗಿದ್ದೆ. 8 ದಿನ ರಜೆ ಕೊಟ್ಟಿದ್ರು, ಮನೆಗೆ ಬಂದಿದ್ದೆ ನಾನು. ಮನೆಗೆ ಬಂದಿದ್ದೆ, ಇವ್ರು ನೆನಪಾಗ್ಬಿಡ್ತು ಮನೆಯಲ್ಲಿ. ಫೋನ್ ಮಾಡಿದೆ ರಿಟರ್ನು. ಇವ್ರು ಏನಂತ ಅಷ್ಟರೊಳಗೆ ಇದು ಇನ್ಸಿಡೆಂಟ್ ಆಗ್ಬಿಟ್ಟಿದೆ ಅವರಿಗೆ, ಆ ಹುಡುಗಿ ಕೈ ಕೊಟ್ಟೋಗಿರೋದು. ಇವರು ಸುಮ್ಮನೆ ಏನಂದ್ರು, ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ನನಗೆ, ನೀನು ಮಾಡಿದ ಮೋಸಕ್ಕೆ ತಲೆ ಫುಲ್ಲು ಬ್ಯಾಂಡೇಜ್ ಹಾಕ್ಬಿಟ್ಟಿದ್ದಾರೆ, ಕಣ್ಣು ಮಾತ್ರ ಕಾಣುತ್ತೆ ಅಷ್ಟೇ ಅಂತ ಹೇಳ್ಬಿಟ್ರು. ಭಾಳ ಬೇಜಾರಾಗ್ಬಿಟ್ಟು ನಾವು ಅಪ್ಪಂಗೆ ಇಲ್ಲ ಶಿಕಾರಪುರಕ್ಕೆ ಹೋಗಿ ಬರ್ತೀನಪ್ಪ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಕರ್ಕೊಂಬಂದೆ ಗಾದ್ನೂರಿಗೆ ನೋಡೋಕ್ಕೆ ಅಂತ ಬಂದೆ. ಇವ್ರು ಚೆನ್ನಾಗೇ ಇದ್ದಾರೆ, ಅಂದರೆ ಇವ್ರು ಅವಾಗಲೇ ಸ್ವಲ್ಪ ನಂಬಿದ್ದಾರೆ. ನಂಬಿ ಪ್ರೇಯರ್ಗೆ ಹೋಗಿದ್ರು. ನಾವು ಬಂದಿದ್ದು ಭಾನುವಾರನೇ, ಅವ್ರು ಪ್ರೇಯರ್ ಮುಗಿಸ್ಕೊಂಡು ಬಂದರು ಮನೆಗೆ. ಬಂದು ನೋಡ್ಕೊಂಡು ಹೋದ್ವಿ. ಅವಾಗೇ ಅವ್ರ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ದಾರೆ, ಅವಳನ್ನೇ ಮದುವೆ ಆಗೋದು ನಾನು ಅಂತ ಹೇಳಿದ್ದಾರೆ. ಆಮೇಲೆ ಅದೇ ತಿಂಗಳಲ್ಲೇ ಬಂದ್ಬಿಟ್ಟು ನಮ್ಮ ಮನೆಗೆ ಅವ್ರ ಅಮ್ಮ ಕೇಳಿದ್ರು, ನಿಮ್ಮ ಮಗಳು ಕೊಡಪ್ಪ ಅಂತ ಹೇಳ್ಬಿಟ್ಟು. ಆಮೇಲೆ ವರದಕ್ಷಿಣೆ ಎಲ್ಲ ಮಾತಾಡ್ಕೊಂಬಿಟ್ಟು ಮದುವೆ ನಿಶ್ಚಯ ಮಾಡಿದ್ರು. ಮದುವೆ ನಿಶ್ಚಯ ಮಾಡಿದ್ರಿ, ಓಕೆ. ಅಲ್ಲ, ನೀವು ಬೇಜಾರಾಗಲಿಲ್ಲ? ಯಾಕೆ ನಾನು ಸುಳ್ಳು ಹೇಳಿದ್ರೆ ಎಂಬುದಾಗಿ ಆಕ್ಸಿಡೆಂಟ್ ಆಗಿ ಪ್ರೀತಿ ಅನ್ನತ್ತಲ್ಲ ಕುರುಡು, ಆ ಪ್ರೀತಿ ಅಲ್ಲಿ ಕೂಡ ಪ್ರೀತಿ ಅಡ್ಡ ಬಂತು. ನಿಮಗೆ ಗೊತ್ತಿತ್ತು ಅವ್ರು ಯೇಸು ಸ್ವಾಮಿ ನಂಬ್ತಾ ಇದ್ದಾರೆ ಅಂದ್ರೆ? ಅವರು ಅಷ್ಟು ಕ್ಲಿಯರ್ ಸತ್ಯ ತಿಳ್ಕೊಂಡಿರ್ಲಿಲ್ಲ. ಜಾಸ್ತಿ ನಮ್ಮ ಲವ್ ಮಾಡುವಾಗ ಏಸಪ್ಪಂತ ಏನೋ ಯಾವಾಗಾದ್ರೂ ಜೀಸಸ್ ಪ್ರೇಯರ್ ಮಾಡು ಅಂತ ಹೇಳಾರಷ್ಟೇ, ಅದನ್ನ ಬಿಟ್ಟರೆ ಜಾಸ್ತಿ ಹೇಳ್ತಿರ್ಲಿಲ್ಲ ನಮಗರು. ಓಕೆ. ಅಷ್ಟು ಸತ್ಯ ಅವ್ರಿಗಿನ್ನ ಗೊತ್ತಿರಲಿಲ್ಲ ಅವಾಗ. ಅಂದರೆ ಅವರು ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಮಾಡ್ತಿದ್ರಂತ, ಕುಡಿತಿದ್ರು, ಬೇರೆ ಗೊತ್ತಿತ್ತಾ? ಎಲ್ಲ ಗೊತ್ತಿತ್ತು. ನಾವು ಕುಡಿತೀನಿ ಹೆಂಗೆಲ್ಲ ಹೇಳ್ತಿದ್ರು, ನೀ ಕುಡಿದ್ರೂ ಪರವಾಗಿಲ್ಲ ನೀನೇ ಬೇಕು ಅಂತಿದ್ದೆ ನಾನು. ಅಷ್ಟು ಪ್ರೀತಿಯಾಗಿ ಹೋಯ್ತು. ಓಕೆ. ನಂತರ ಮನೆಯವ್ರು ಒಪ್ಪಿದ್ರು ನಿಮ್ಮ ಮದುವೆಗೆ? ಅಪ್ಪ ಅಮ್ಮಂಗೆ ಇವತ್ತಿಗೂ ನಾನು ಲವ್ ಮಾಡ್ತಿದ್ದೀನಿ, ಲವ್ ಮಾಡಿದ ಹುಡುಗ ಅಂತ ಗೊತ್ತಿಲ್ಲ, ಅದು ರಿಲೇಷನ್ ಅಲ್ವಾ. ಅವರಾಗೆ ಬಂದು ಕೇಳಿದ್ದಾರೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಒಪ್ಕೊಂಡ್ರು. ನಮ್ಮ ಅಣ್ಣಂಗೆ ಮಾತ್ರ ಗೊತ್ತಿತ್ತು ನಾನು ಲವ್ ಮಾಡ್ತಿರೋ ವಿಷಯ. ಅವ್ರಿಗೆ ಗೊತ್ತಾಯ್ತು? ನನ್ನ ಮೆಸೇಜ್ ಎಲ್ಲ ನೋಡ್ಬಿಟ್ಟು ತುಂಬ ಹೊಡೆದಿದ್ರು ನನಗೆ. ಬೇರೆ ಕಾರಣ ಹೇಳ್ಬಿಟ್ಟು ಮನೇಲಿ, ನೀನು ಈ ಥರ ಮಾಡ್ತೀಯ, ನಾನು ನಿನ್ನ ಬಗ್ಗೆ ಏನೇನೋ ಕನ್ಸ್ಕೊಂಡಿದ್ದೆ, ಚೆನ್ನಾಗಿ ಓದ್ತೀಯ ಅಂತ ತುಂಬ ಹೊಡೆದ್ಬಿಟ್ಟಿದ್ದ. ಆದರೂ ಬಿಟ್ಟಿದ್ದಿಲ್ಲ. ಅವ್ರು ಕೊಟ್ಟಿರೋ ಫೋನ್ ಎಲ್ಲ ಇಸ್ಕೊಂಡ್ರು. ಸ್ವಂತ ನಾ ಕೂರಿಸಿರೋ ದುಡ್ಡಲ್ಲಿ ಫೋನ್ ತಗೊಂಡು ಮೆಸೇಜ್ ಮಾಡ್ತಿದ್ದೆ ನಾನು. ಅಷ್ಟು ತಲೆಯಲ್ಲೆಲ್ಲ ಲವ್ ಅದೇ ತುಂಬ ಹೋಗ್ಬಿಟ್ಟಿತ್ತು. ಅಷ್ಟು ಆ ರೀತಿ ಇದ್ರಿ. ಓಕೆ. ನೀವು ಮದುವೆ ಆಗಿ ಬಂದ್ರಿ, ಮತ್ತೆ ನಿಮಗೆ ಈ ಕ್ರಿಸ್ತನ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಅದೇ ಹೇಗೆ ಗೊತ್ತಾಯ್ತು ಅಂದರೆ, ಮದುವೆ ನಿಶ್ಚಯ ಆಯಿತು. ಇವರು ಓನ್ಲಿ ವರದಕ್ಷಿಣೆ ಕಡಿಮೆ, ನಮ್ಮ ಅಜ್ಜಿ ಸಂಬಂಧ ಹೇಳ್ಬಿಟ್ಟು ಕಡಿಮೆ ಅಂತ ಮಾಡ್ಕೊಂಬಂದಾರೆ. ಮದುವೆ ಮನೆಗೆ ಹೋಗಿ ತಿಳಿಸಿದ್ರು, ಈ ಥರ ನಿಶ್ಚಯ ಮಾಡ್ಕೊಂಬಂದ್ವಿ ಅಂತ ಹೇಳಿದ ನಮ್ಮ ಅತ್ತೆ. ಅವ್ರ ಮನೆಯಲ್ಲೆಲ್ಲ ಆಪೋಸಿಟ್ ಮಾಡಿದರು. ಅಂದರೆ ಆ ಟೈಮಲ್ಲಿ ಅವರಿಗೆ ಕೆಲಸ ಸಿಕ್ಬಿಡ್ತು, ಗೌರ್ಮೆಂಟ್ ಕೆಲಸ. ನೀನು ಇಷ್ಟು ಚೀಪಾಗಿ ಮಾತಾಡ್ಕೊಂಬಂದೀಗ, ನೀನೇ ಮಾಡ್ಕೊಂಬಂದ್ವಿ ಮೊಮ್ಮಗಳಾದರೆ ಅಂತೆಲ್ಲ ಆಪೋಸಿಟ್ ಮಾಡಿದರು. ನಮ್ಮಪ್ಪ ಒಪ್ಪಿದ್ದಕ್ಕೆ ಓಕೆ ಅಂದಿದ್ದು, ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊಡ್ತೀವಿ ಅಂತ ನಮ್ಮ ಅಪ್ಪ ಹೇಳಿದರು. ಇವ್ರು ಮನೆ ಬಗ್ಲ ಮದುವೆ ಮಾಡ್ಕೊಡ್ರಿ, ಇಲ್ಲ ವರದಕ್ಷಿಣೆ ಜಾಸ್ತಿ ಕೊಡ್ರಿ ಅಂತ ಹೇಳ್ತಿದ್ರು. ನಮ್ಮಪ್ಪ ಅದಕ್ಕೆ ಒಪ್ತಿರ್ಲಿಲ್ಲ. ಆಮೇಲೆ ಒಂದು ದಿವಸ ಪಾಶ ಇದ್ದಾರಲ್ಲ ಸಿದ್ದೇಶು, ಅವ್ರು ಯಾರೂ ನಾನು ನೋಡಿರಲಿಲ್ಲ. ನಾವು ಬಂದೇ ಇಲ್ಲ ಈ ಕಡೆ, ನಾವು ದೂರದಲ್ಲೇ ಇದ್ದವರು. ಇವ್ರು ಯಾರು ನಾನು ನೋಡಿರಲಿಲ್ಲ. ಒಂದು ದಿವಸ ಬಾರಮ್ಮ ಮನೆಗೆ ಅಂತ, ಅವ್ರು ಶಿವಮೊಗ್ಗದಲ್ಲಿದ್ದರು, ಬಾಡಿಗೆ ಮನೆ ಮಾಡ್ಕೊಂಡು. ನನ್ನ ಫ್ರೆಂಡು ನಾನು ಬಂದ್ವಿ ಶಿವಮೊಗ್ಗಕ್ಕೆ. ಬಂದು ಒಂದು ದಿವಸ ಹೇಳಿದರು, ನಿಮ್ಮ ಮದುವೆಗೆ ಇಷ್ಟೆಲ್ಲ ಅಡ್ಡಿಗಳಿದ್ದಾವೆ, ಉಪವಾಸ ತೆಗಿ 21 ದಿವಸ, ಏಸಪ್ಪನ ಮುಂದೆ ಏಸಪ್ಪನ ಸತ್ಯ ತಿಳಿಸಿದರು. ನಮ್ಮ ಸೃಷ್ಟಿಕರ್ತನಾದ ಒಬ್ಬರೇ ದೇವರು, ಒಬ್ಬರೇ ಏಸಪ್ಪ ಅಂತ. ಓಕೆ. ಅವ್ರಿಗೆ ಕೂಡ ನಂಬಿದ್ರ? ಏಕ್ದ ನಾನು ಸ್ವಾರ್ಥಕ್ಕಾಗಿ ನಂಬಿದ್ದೆ ಅವಾಗ. ಯಾಕಂದರೆ ನನ್ನ ಪ್ರೀತಿ ಬೇಕಿತ್ತಲ್ಲ, ನಾನು ಹುಡುಗ ಅವನ್ನೇ ಮದುವೆ ಆಗಬೇಕು ಅಂತಂದು ಹೇಳ್ಬಿಟ್ಟು ನಂಬಿದರೆ ಮದುವೆ ಆಗುತ್ತೇನೋ. ಈಗ ಒಬ್ಬ ದೇವರಿಗೆ ಮೊದಲು ಜೀವಿತದಲ್ಲಿ ಒಬ್ರು ದೇವ್ರಿಗೆ ಹೇಳ್ಕೊಂಡ್ರೆ ಅದಾಗುತ್ತೇನೋ ಆ ಥರ ನಂಬಿ ಉಪವಾಸ ತೆಗೆದೆ ನಾನು. ಆ ಥರದಲ್ಲಿ ಸ್ವಾರ್ಥಕ್ಕಾಗಿ ನಂಬಿದ್ದು ಫಸ್ಟ್ ಸ್ಟಾರ್ಟಿಂಗ್. ಮತ್ತೆ ಮದುವೆ ಆಯಿತು? ಹಾಂ, ಮದುವೆ ತುಂಬ ಕಿರಿಕಿರಿ, ಯಾರಿಗೂ ಇಷ್ಟ ಇಲ್ಲ ಇವ್ರ ಕಡೆ. ನಮ್ಮ ಕಡೆ ಬಡವರು ತುಂಬ ಬರ್ತಾನೆ ನಮಗೆ. ನಮ್ಮ ಮದುವೆ ಮಾಡಿದ್ದು ನಮ್ಮಪ್ಪ ಸಾಲ ಮಾಡಿ, ಬಡ್ಡಿಗೆ ಯಾರು ಹೆಲ್ಪಿಂಗ್ ಯಾರಿಗೂ ಇಲ್ಲ. ನಮ್ಮಪ್ಪಂಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ. ನಮ್ಮಪ್ಪನೇ ಹಿರೇ ಮಗ, ನಮ್ಮ ಅಜ್ಜಂಗೆ ಯಾರೂ ಹೆಲ್ಪ್ ಮಾಡೋರಿಲ್ಲ. ನಮ್ಮಪ್ಪ ಸಾಲ ಮಾಡಿ ಮದುವೆ ಮಾಡಿದ್ರು. ಹಾಂ, ಗಂಡನ ಮನೆಗೆ ಬಂದ್ರಿ? ಹಾಂ, ಗಂಡನ ಮನೆಗೆ ಬಂದೆ. ಆದರೆ ನೀವು ಯೇಸು ಸ್ವಾಮಿ ಬಗ್ಗೆ ನಿಮಗೆ ಕರೆಕ್ಟ್ ಸರಿಯಾಗಿ ನೀವು ಯಾವಾಗ ತಿಳ್ಕೊಂಡ್ರಿ? ಅಂದರೆ ನೀವು ಮದುವೆ ಸಮಯದಲ್ಲಿ ನಿಮ್ಮ ಗಂಡ ಸರಿಯಾಗಿ ಮಾನಸಾಂತರ ಹೊಂದಿದ್ರ? ಅವಾಗ ಕುಡ್ತಾ ಎಲ್ಲ ಬಿಟ್ಟಿದ್ರು ಅವರು, ಬಟ್ ಹೆಣ್ಮಕ್ಳದ್ದು ಸ್ವಲ್ಪ ಇತ್ತು.
ತೀರಾ ಅಲ್ಲಿ ಶಿವಮೊಗ್ಗಕ್ಕೆ ಒಂದು ಮದುವೆ ಆದಮೇಲೆ ವಾರ ಭಾನುವಾರ ಎಲ್ಲ ಚರ್ಚಿಗೆ ಕರ್ಕೊಂಡು ಹೋಗೋರು. ತಿಳಿತಾ ಮೊದಲೇ ಪಾಪು ಹೆರಿಗೆ ಆಯ್ತು ನನಗೆ. ಆ ಪಾಪು ನಮ್ಮ ಪಾಪಗಳ ಫಲ, ತಂದೆ ತಾಯಿಗಳ ದೋಷ ಫಲ ಮಕ್ಕಳ ಮೇಲೆ ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಮಗಳು 7 ತಿಂಗಳಿಗೆ ಹುಟ್ಟುಬಿಟ್ಲು. ಬೆಕ್ಕಿನ ಮರಿನೂ ಸಣ್ಣಗಿರುತ್ತಲ್ಲ ಅಷ್ಟು ಸಣ್ಣಕ್ಕಿದ್ಲು. ಡಾಕ್ಟ್ರು ಸೈನ್ ಮಾಡಿರಿ ನಿಮಗೆ ಉಳಿಯೋದಿಲ್ಲ ಅಂತ ಅಂದರು. ನಮ್ಮ ಸಭೆಯಲ್ಲಿರೋರೆಲ್ಲರೂ ಉಪವಾಸ ಪ್ರಾರ್ಥನೆ ತೆಗೆದು ಅವಳನ್ನ ಬದುಕಿಸಿ ಜೀವಂತ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ. ಇದ್ದಾಳೆ. ಅವಾಗ ನಮ್ಮ ನಂಬಿಕೆ ಇನ್ನೂ ಹೆಚ್ಚಾಯಿತು. ಓಕೆ, ಮತ್ತೆ ಜಾಸ್ತಿ ಮತ್ತೆ ನಿಮಗೆ ಹಾಗೆ ನನ್ನ ನಂಬಿಕೆ ಜಾಸ್ತಿ ಆಯ್ತು. ನಮ್ಮ ಮನೆಯವರಿಗೆ ಥಿಂಕಿಂಗ್ ಜಾಸ್ತಿ. ಅವರು ಯಾವ ಸತ್ಯ ಯಾವ ಸುಳ್ಳು ಅಂತ ಥಿಂಕ್ ಮಾಡ್ತಾರೆ. ಅವ್ರಿಗೆ ಏಕ್ದಮ್ ನಂಬಿ ರಕ್ಷಣೆ ಹೊಂದಿಲ್ಲ. ಏನೋ ಬೇರೆಯವ್ರ ಭಯಕ್ಕೆ ಫಸ್ಟಿಗೆ ಇದು ಮಾಡಿದ್ದು, ಆಮೇಲೆ ಥಿಂಕ್ ಮಾಡ್ತಾ ಯಾವ ಸತ್ಯ ಯಾವ ಸುಳ್ಳು ಅಂತ ಅವರು ಇವಾಗ ದೇವರಲ್ಲಿ ತುಂಬ ಗಾಢವಾಗಿ ಪ್ರಾರ್ಥನೆಯಲ್ಲಿದ್ದಾರೆ. ಅದ ನಂತರ ಅವರು ಕುಡಿಯುವಂಥದ್ದೆಲ್ಲ ಬಿಟ್ಟಿದ್ದಾರೆ, ಮತ್ತೆ ಬೇರೆ ಸಂಬಂಧ ಇದೆಲ್ಲ ಬಿಟ್ಟರೆ ಮತ್ತೆ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಇಲ್ಲ, ಮತ್ತು ಬೇರೆ ಹೆಣ್ಮಕ್ಳ ಸಹವಾಸ ಯಾರ್ದು ಇಲ್ಲ. ಮೊದಲಿಂದ ಎಲ್ಲ ಜೀವಿತಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಫುಲ್ ಸ್ಟಾಪ್ ಆಯ್ತು. ಈಗ ಸಂತೋಷವಾಗಿದ್ದೀರಿ. ಓಕೆ, ನಿಮ್ಮ ಮನೆಯವರಿಗೆ ನಿಮ್ಮ ತಂದೆ ತಾಯಿ ಅವರಿಗೆ ಕ್ರಿಸ್ತನ ನಂಬಿಕೊಂಡಿದ್ದಾರಾ? ಯಾಕಂದ್ರೆ ನೀವು ಕ್ರಿಸ್ತನ ನಂಬುವಾಗ ಅವರಿಗೆ ನಮ್ಮಣ್ಣ ಇನ್ನೂ ವಿರೋಧ ಮಾಡ್ತಾನೆ. ನಮ್ಮ ಕಂಡ್ರೆ ಅಷ್ಟು ಇಷ್ಟಪಡಲ್ಲ ಅವನು. ಮೊದಲು ಅದು ಲವ್ ಮಾಡುವಾಗ ಗೊತ್ತಾಯ್ತಲ್ಲ, ಅವಾಗಿಂದ ನಾನು ಇಷ್ಟಪಡಲ್ಲ. ಇವಾಗ ಇನ್ನೂ ಏಸಪ್ಪು ನಂಬಿದ ಮೇಲೆ ಇನ್ನೂ ಇಷ್ಟಪಡ್ತಿಲ್ಲ ಅವನು. ನೀನು ಬಿಟ್ಬಿಟ್ಟಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಅಪ್ಪ ಅಮ್ಮ ನಿಮ್ಮ ದೇವ್ರು ನಿಮಗವ, ನಮ್ಮ ದೇವ್ರು ನಮಗಮ್ಮ ಅಂತ ಹೇಳ್ತಾರೆ. ಮತ್ತೆ ಅವ್ರ ವಿರುದ್ಧ ಮಾತಾಡೋದಿಲ್ಲ ಅವರು. ನಮ್ಮ ಅಪ್ಪ ಅಮ್ಮ ನನ್ನ ವಿರುದ್ಧ ಮಾತಾಡಲ್ಲ, ನಮ್ಮ ಅಣ್ಣ ಮಾತ್ರ ಮಾತಾಡ್ತಾನೆ. ಅವರು ಮತ್ತೆ ಸ್ವಾಮಿ ಬಳಿಗೆ ಅವ್ರು ಇನ್ನೂ ಸಹ ಬರಲಿಲ್ಲ ಹಾಗಾದ್ರೆ ಕ್ರಿಸ್ತನ ಇಲ್ಲ. ಅದು ಎಲ್ಲ ದೇವ್ರುಗಳು ಹೇಗಪ್ಪ ಹಾಗೆ ನಂಬ್ತೀವಿ ಬರ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಈಗ ನೀವು ಕುಟುಂಬವಾಗಿ ಹೇಗಿದ್ದೀರಾ? ನಿಮ್ಮ ಕುಟುಂಬ, ನೀವು ಮತ್ತೆ ನಿಮ್ಮ ಗಂಡ? ಚೆನ್ನಾಗಿದ್ದೀವಿ. ನನಗೆ ಎರಡು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನಮ್ಮ ಯಜಮಾನ್ರು ಬೆಂಗಳೂರಿಂದ ವಾರಕ್ಕೊಮ್ಮೆ ಬರ್ತಾರೆ. ಶನಿವಾರ ಬರ್ತಾರೆ, ಭಾನುವಾರ ಪ್ರೇಯರ್ ಮುಗಿಸ್ಕೊಂತಾರೆ, ಸೋಮವಾರ ಹೋಗ್ತಾರೆ. ಡ್ರೈವರ್ ಆಗಿದ್ದಾರೆ. ಓಕೆ, ನಿಮ್ಮ ಮನೆಯಲ್ಲಿ ಅಥವಾ ಅಂದರೆ ಅತ್ತೆ ಮನೆಯಲ್ಲಿ ಗಂಡನ ಮನೆಯಲ್ಲಿ ನೀವೆಲ್ಲಿ ಯಾವ ರೀತಿ ಇದ್ದೀರಾ ಈಗ? ಚೆನ್ನಾಗೇ ಇದ್ದೀವಿ. ಮೊದಲು ನಮ್ಮ ದೊಡ್ಡ ಮಾಮ, ನಾವು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ದೊಡ್ಡಕ್ಕ, ಅವ್ರ ಮಕ್ಕಳು ಎಲ್ಲ ಜೊತೆಗಿದ್ವಿ. ಇವಾಗೆಲ್ಲ ಸಪ್ರೇಟ್ ಆಗಿದ್ವಿ. ಈಗ ನೀವೊಂದು ಬೇರೆ ಇದ್ದೀರಾ? ಬೇರೆ ಇದೆ. ಬೇರೆ ಮನೆ ಮಾಡ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಅಜ್ಜ ಇರುವಾಗಲೇ ಮನೆ ಕಟ್ಟಿದ್ರು. 3 ಮನೆಗಳು, 3 ಮಕ್ಕಳಿಗೂ ಒಂದೊಂದು ಮನೆ ಕೊಟ್ಟಿದ್ದಾರೆ. ಓಕೆ, ನೀವೊಂದು ಬೇರೆ ಅಂದರೆ ನೀವು ನಾನು ಇವಾಗ ಇರೋದು ನಾನು ನನ್ನ ಮಕ್ಕಳಷ್ಟೇ. ಗಂಡ ಬಂದು ಹೋಗ್ತಾ ಇರ್ತಾರೆ. ಸಂತೋಷವಾಗಿದ್ದೀರಾ? ಜಗಳ ಬರ್ತವೆ, ಬರಲ್ಲ ಅಂತ ಹೇಳಲ್ಲ, ಆದ್ರೆ 2-3 ದಿನ ಇಲ್ಲ, ಮತ್ತೆ ಬೆಳಕರದೆ ಖಂಡಿತ. ಯಾಕಂದ್ರೆ ಕುಟುಂಬ ಅಂತ ಹೇಳಿದ್ಮೇಲೆ ಹೋಗ್ತಿರುತ್ತೆ, ಅದು ಬರುತ್ತೆ ಹೋಗುತ್ತೆ. ಒಂದು ಪ್ರೀತಿ ಒಂದಿದ್ರೆ ಅಷ್ಟು ಸಾಕು. ಪ್ರೀತಿ ಯಾವಾಗ್ಲೂ ಇರುತ್ತೆ. ಆ ಪ್ರೀತಿ ಜಾಸ್ತಿ ಅದ ಸ್ವಲ್ಪ ಸಿಟ್ಟು ಬರುತ್ತೆ. ಅದು ಉಕ್ಕಿ ಹರಿತದೆ. ಅಂದರೆ ಓಕೆ, ಆದರೆ ಈಗ ನೀವು ಏನು ಹೇಳ್ತಾ ಇಷ್ಟ, ನೀವು ಮೊದಲು ಅದನ್ನ ಆ ಟೈಮಲ್ಲಿ ಮಾಡ್ತಿದ್ದ ಪ್ರೀತಿ ಇವಾಗ ಏನು ಅನ್ಸುತ್ತೆ, ಈಗ ಮೊದಲು ಜನಗಳು ಮಾಡ್ತಿರೋ ಪ್ರೀತಿ ಈ ಶಾರೀರಿಕವಾಗಿ ಮಾತ್ರ ಮೇಲ್ ನೋಡಿ ಮಾಡ್ತಾರೆ. ಯಾರ ಜೊತೆಗಿಲ್ಲ. ಈಗ ನಾನು ನನ್ನ ಮಕ್ಳು ಇರ್ತೀವಿ ಅಂತ, ಆದರೆ ನನ್ನ ಜೊತೆ ಯಾವಾಗಲೂ ನಮ್ಮ ಹೆಸಪ್ಪ ಇರ್ತಾರೆ. ನಾನು ಅನ್ಕೊಂತೀನಿ, ಮೊದಲು ತುಂಬ ಹೆದರ್ಕೊಂತಿದ್ದೆ ಒಬ್ಳೇ ಇರೋಕ್ಕೆ. ಆದರೆ ಇವಾಗ ನಾನು ನನ್ನ ಮಕ್ಳು ಇಬ್ಬರೇ ಮಲ್ಕೊಳ್ಳೋದು ನಾನು ನಮ್ಮ ಮನೇಲಿ. ಆದರೆ ಏನಂತ ಹೇಳ್ಕೊಂತೀನಿ ಅಂದರೆ, ಯಾರಿಲ್ಲ ಅಂದರೂ ಪರವಾಗಿಲ್ಲ, ಈ ಜನ ನಂಬ್ಕೊಂಡು ಜೀವನ ಮಾಡೋದ್ರಾಗಲ್ಲ. ನನ್ನ ಜೊತೆ ಯಾವಾಗೂ ನನ್ನ ಜೊತೆ ಎಸಪ್ಪ ಇರ್ತಾರೆ. ನಾ ಮಲ್ಕೊಂಡಿರ್ಬೋದು, ನಾನು ಕಾಯ್ತಿರೋದು ನನ್ನ ದೇವರಿದ್ದಾರೆ ಅಂತ ಅನ್ಕೊಂತೀನಿ. ಖಂಡಿತ, ಅದು ನನ್ನ ದೂತರನಿಟ್ಟು ಕೂಡ ಕಾಯ್ತಾ ಇರ್ತಾನೆ. ನಮ್ಮ ಮನೆ ಸುತ್ತಲೂ ಯಾವಾಗಲೂ ದೇವದೂತರು ಇರ್ತಾರೆ, ಯಾವ ದುಷ್ಟ ಶಕ್ತಿಗಳು ಮುಟ್ಲಿ. ಓಕೆ, ಈಗ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ಒಬ್ಳಿಗೆ 3 ವರ್ಷ, ಒಬ್ನಿಗೆ 2 ವರ್ಷ. ಸ್ಕೂಲ್ ಹೋಗ್ತಾಳೆ, ಪ್ರೀ ನರ್ಸರಿ ಹೋಗ್ತಾಳೆ. ಸರಿ, ಹೋಗ್ತಾ ಇದ್ದಾರೆ. ಓಕೆ, ನಿಮ್ಮ ಮುಂದೆ ನೀವು ಏನು ಮಾಡ್ಬೇಕಂತ ಇದ್ದೀರಾ ಸಿಸ್ಟರ್ ನೆಕ್ಸ್ಟ್? ಅಂದರೆ ಕ್ರಿಸ್ತರು ನಿಮ್ಮ ಜೊತೆಲಿ ಅದ್ಭುತ ಮಾಡಿ. ಯಾಕಂದರೆ ನೀವು ಗೊತ್ತಿಲ್ಲದೆ ಫ್ರೆಂಡ್ಸಿಗೆ ತುಂಬ ಅಂದರೆ ಕಷ್ಟದಲ್ಲಿ ಇರ್ತಾರಲ್ವ, ಅವರಿಗೆಲ್ಲ ಹೇಳಿದ್ದೀನಿ. ಒಬ್ಳು ಹೇಳ್ಬಿಟ್ಟು ಅವಳು ರಕ್ಷಣೆ ಹೊಂದಿದ್ಲು. ಇನ್ನೊಬ್ಳಿದ್ದಾಳೆ ಮಮತಾ ಅಂತ, ಅವಳು ಆದಷ್ಟು ಬೇಗ ರಕ್ಷಣೆ ಹೊಂದಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವಳಿಗೆ ಮನಸ್ಸಿದೆ ಬರೋಕ್ಕೆ, ಆದರೆ ಮದುವೆ ಆಗಿಲ್ಲ ಇನ್ನು ಅವಳಿಗೆ. ನಾವು ಅಪ್ಪ ಅಮ್ಮ ಅಡಿಯಲ್ಲಿದ್ದೀನಿ ನಾನು, ಅವ್ರನ್ನ ಬಿಟ್ಟು ಹೇಗೆ ನಾನು ಒಬ್ಬಳೇ ಬರೋದು ಅಂತ ತುಂಬ ಥಿಂಕ್ ಮಾಡ್ತಾಳೆ. ಊರಿಗೆ ಹೋದಾಗೆಲ್ಲ ಹೇಳ್ತೀನಿ ಅವಳಿಗೆ, ಆದಷ್ಟು ಅವಳು ಬೇಗ ರಕ್ಷಣೆ ಹೊಂದಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಅನೇಕ ಜನರಿದ್ದಾರೆ. ತುಂಬ ಜನರಿದ್ದಾರೆ. ಅವರಿಗೋಸ್ಕರ ನೀವೇನು ಮಾಡ್ತೀರಾ?
ದಿನಾಲೂ ಹೊಸ ಆತ್ಮಗಳು ಬರಲಿ. ನನಗೆ ಇನ್ನೊಂದು ಏನಂದರೆ, ಏನಾದರೂ ಮಾತಾಡುವಾಗ ಸುವಾರ್ತೆ ಹೇಳುವಾಗ ತಪ್ಪು ಹೇಳ್ಬಿಡ್ತೀನೇನೋ, ತಪ್ಪಾಗ್ಬಿಡುತ್ತೇನೋ ಅಂತ ಭಯ ಸ್ಟಾರ್ಟ್ ಆಗುತ್ತೆ ನನಗೆ. ಆಮೇಲೆ ನಾನು ಮಾತಾಡೋದ ಅರ್ಥ ಇನ್ನೊಂದು ಅರ್ಥ ತಿಳ್ಕೊಂಬಿಡ್ತಾರೇನೋ ಅಂತ ಭಯ ಇರುತ್ತೆ. ಆ ಭಯನ ಹೋಗಲಾಡಿಸ್ಲಿ ಅಂತ ದೇವ್ರ ಹತ್ರ ಯಾವಾಗೂ ಬೇಡ್ಕೊತೀನಿ. ಮತ್ತು ಹೊಸ ಆತ್ಮಗಳು ಬರಲಿ, ಅದಕ್ಕೆ ನಾನು ಸುವಾರ್ತೆ ಸಾರ ಅವಕಾಶ ನನಗೆ ಕೊಡಲಿ ಅಂತ ನಾನು ಕೇಳ್ಕೊಂತೀನಿ. ಇಷ್ಟ ನೋಡಿ, ನಮಗೆ ದೇವರು ಕೊಟ್ಟಿರೋದು ಬಲ, ಶಿಕ್ಷಣ, ಧೈರ್ಯದ ಆತ್ಮ. ಯಾಕೆಂದರೆ ಅದು ನಮಗೆ ಹೇಳಿತಂದ ಆತ್ಮ ಅಲ್ಲ. ನೀವು ಕರ್ತನಲ್ಲಿ ಕೇಳಿಕೊಳ್ಳೋದು ಆತ್ಮ ನಿಮಗೆ ಧೈರ್ಯದ ಆತ್ಮ ಖಂಡಿತ ಕೊಟ್ಟೇ ಕೊಡ್ತಾನೆ. ಯಾರಾದರೂ ಬಂದರೆ ಮೊನ್ನೆ ಮಾತಾಡುವಾಗ ಅದೇ ಥರ ಅನ್ನಿಸ್ತು. ಮಾತಾಡ್ತಾ ನನಗೆ ಭಯ ಇರಲಿಲ್ಲ. ಮಾತಾಡ್ತಾ ದೇವ್ರ ಬಗ್ಗೆ ಹೇಳ್ತಾ ಇದ್ದೆ. ಖಂಡಿತ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ನೀವು ಆತನ ಇನ್ನೂ ಹೆಚ್ಚಾಗಿ ಆತನ ಆದುಕೊಳ್ಳುವಾಗ ದೇವರು ಅನೇಕ ಜನರಿಗೆ ಸಾಕ್ಷಿಯನ್ನಾಗಿ ಇಟ್ಟಿರ್ತಾನೆ. ನೀವೊಂದು ಲೋಕದ ಪ್ರೀತಿ ನೋಡಿಕೊಂಡು ಆ ರೀತಿಯಾಗಿ ಬಂದರೂ ಕೂಡ ಒಂದು ಕ್ರಿಸ್ತನ ಉದ್ದೇಶ ನಿಮ್ಮ ಜೀವಿತದಲ್ಲಿ ಇತ್ತು. ಅದನ್ನು ಕ್ರಿಸ್ತ ನೆರವೇರಿಸ್ತಾ ಇದ್ದಾನೆ. ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನೀವು ಇಲ್ಲಿವರೆಗೆ ಬಂದು ನಿಮ್ಮ ಅಮೂಲ್ಯ ಸಾಕ್ಷಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮ್ಮ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ನೀವು ನಿಮ್ಮ ಕುಟುಂಬ ಸಮೇತವಾಗಿ ಇನ್ನೂ ಹೆಚ್ಚಾಗಿ ಕ್ರಿಸ್ತನಲ್ಲಿ ಪ್ರಜ್ವಲಿಸಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ತುಂಬ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಸಹೋದರಿ ಶೈಲಜಾ ಇವರ ಸಾಕ್ಷಿ ನೀವು ಕೇಳಿದ್ರಿ ಪ್ರಿಯರೇ. ಇವರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಲೋಕದ ರೀತಿಯಲ್ಲಿ ಒಂದು ಪ್ರೀತಿಯನ್ನು ಆಶಿಸ್ಕೊಂಡು ಬಂದರು. ಆದರೆ ಆ ಥರ ಅವರು ಇಲ್ಲಿ ಬಂದ ಮೇಲೆ ನಿಜ ಕ್ರಿಸ್ತನ ಪ್ರೀತಿನ ಅರಿತುಕೊಂಡು ಪ್ರಿಯರೇ, ಅದೇ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುವಂಥ ಪ್ರೀತಿ, ಅದೇ ತಮ್ಮ ಜೀವಿತವನ್ನು ತಮ್ಮ ಬಾಳನ್ನು ಬೆಳಗುವಂಥ ಪ್ರೀತಿ ಎಂಬುದಾಗಿ ಅರಿತುಕೊಂಡ್ರು. ಅದೇ ಪ್ರೀತಿಯನ್ನು ನೀವು ಕೂಡ ಹೊಂದಲಿಕ್ಕೆ ಸಾಧ್ಯ ಉಂಟು. ನೀವು ಕ್ರಿಸ್ತನ ಅಂತ ಅರಿತುಕೊಳ್ಳೋದಾದರೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡ್ತಾನೆ.